ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯು ಹಬ್ಬಗಳ ಕಣಜ. ಇಲ್ಲಿನ ಪ್ರತಿಯೊಂದು ಹಬ್ಬದ ಹಿಂದೆಯೂ ಸಹ ಒಂದೊಂದು ವೈಜ್ಞಾನಿಕ, ಸಾಮಾಜಿಕ ಮತ್ತು ಪೌರಾಣಿಕ ಹಿನ್ನೆಲೆಗಳು ಅಡಗಿರುತ್ತವೆ. ಚಾಂದ್ರಮಾನ ಯುಗಾದಿಯಿಂದ ಆರಂಭವಾಗುವಂತಹ ವರ್ಷದ ಹಬ್ಬಗಳ ಸರಣಿಯಲ್ಲಿ ಆಷಾಢ ಮಾಸಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಸಾಮಾನ್ಯವಾಗಿ ಆಷಾಢ ಮಾಸವನ್ನು ಶೂನ್ಯ ಮಾಸ ಎಂದು ಪರಿಗಣಿಸಿ ಮದುವೆ, ಗೃಹ ಪ್ರವೇಶ, ಉಪನಯನ ಮತ್ತು ನಾಮಕರಣಗಳಂತಹ ಯಾವುದೇ ಶುಭ ಸಮಾರಂಭಗಳನ್ನು ಈ ಮಾಸದಲ್ಲಿ ಮಾಡಲಾಗುವುದಿಲ್ಲ. ಆದರೆ ಇದೇ ಆಷಾಢ ಮಾಸದಲ್ಲಿ ಒಂದು ವಿಶೇಷವಾದ ಹಬ್ಬ ಬರುತ್ತದೆ. ಇಡೀ ತಿಂಗಳು ಶುಭ ಕಾರ್ಯಗಳಿಲ್ಲದೆ ಕಳೆದಂತಹ ಜನರಿಗೆಲ್ಲ ಈ ಹಬ್ಬವು ಹೊಸ ಚೈತನ್ಯ ಮತ್ತು ಸಂಭ್ರಮವನ್ನು ಹೊತ್ತು ತರುತ್ತದೆ. ಮಹಿಳೆಯರು ತಮ್ಮ ಪತಿಯ, ಸಹೋದರರ ಮತ್ತು ಕುಟುಂಬದ ಪುರುಷರ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಏಳಿಗೆಗಾಗಿ ಆಚರಿಸುವಂತಹ ವಿಶಿಷ್ಟವಾದ ಮಂಗಳಕರ ವ್ರತ ಇದೆನಿಸಿಕೊಳ್ಳುತ್ತದೆ. ಈ ಒಂದು ವಿಶಿಷ್ಟವಾದ ಹಬ್ಬವೇ ಆಷಾಢ ಮಾಸದ ಕೊನೆಯ ದಿನ, ಅಂದರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನ ಆಚರಣೆ ಮಾಡಲಾಗುವ ಭೀಮನ ಅಮಾವಾಸ್ಯೆ. ಈ ಹಬ್ಬವನ್ನು ನಮ್ಮ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ, ದೀಪಸ್ತಂಭ ಪೂಜೆ, ಕೊಡೆ ಅಮಾವಾಸ್ಯೆ ಎಂಬೆಲ್ಲ ಹೆಸರುಗಳಿಂದ ಆಚರಣೆ ಮಾಡಲಾಗುತ್ತದೆ. ಶ್ರಾವಣ ಮಾಸಕ್ಕೆ ಹೆಬ್ಬಾಗಿಲು ಎಂದರೆ ಅದುವೇ ಭೀಮನ ಅಮಾವಾಸ್ಯೆ. ಈ ಭೀಮನ ಅಮಾವಾಸ್ಯೆ ಮುಗಿದ ಮರುದಿನದಿಂದಲೇ ಸಾಲು ಸಾಲು ಹಬ್ಬಗಳನ್ನು ಹೊತ್ತು ತರುವಂತಹ ಶ್ರಾವಣ ಮಾಸ ಅಧಿಕೃತವಾಗಿ ಆರಂಭವಾಗುತ್ತದೆ. ಈ ವರ್ಷ ಅಂದರೆ 2026ರ ಭೀಮನ ಅಮಾವಾಸ್ಯೆ ಆಗಸ್ಟ್ 12 ಬುಧವಾರದಂದು ಬಂದಿದೆ. ಅಂದೇ ವರ್ಷದ ಕೊನೆಯ ಸೂರ್ಯಗ್ರಹಣವೂ ಸಹ ಸಂಭವಿಸಲಿದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಭೀಮನ ಅಮಾವಾಸ್ಯೆ ಎಂದರೇನು, ಈ ಹಬ್ಬವನ್ನು ಏಕೆ ಮತ್ತು ಹೇಗೆ ಆಚರಣೆ ಮಾಡಬೇಕು, ಈ ಹಬ್ಬವನ್ನು ಆಚರಿಸುವುದರಿಂದ ನಮಗೆ ದೊರೆಯುವ ಫಲಗಳೇನು ಎಂಬಿತ್ಯಾದಿ ಕುತೂಹಲವನ್ನು ಕೆರಳಿಸುವಂತಹ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಭೀಮನ ಅಮಾವಾಸ್ಯೆಯ ಮಹತ್ವ. ಭೀಮನ ಅಮಾವಾಸ್ಯೆಯು ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರಿಗೆ ಸಮರ್ಪಿತವಾದಂತಹ ಅತ್ಯಂತ ಪವಿತ್ರ ಹಬ್ಬವಾಗಿದೆ. ಆತ್ಮೀಯರೇ, ಮಹಾಭಾರತದ ಪಾಂಡವರಲ್ಲಿ ಒಬ್ಬರಾಗಿರುವ ಭೀಮಸೇನರೇ ಬೇರೆ ಮತ್ತು ದೇವರಾದಂತಹ ಶಿವಪರಮಾತ್ಮರೇ ಬೇರೆ. ಆದರೆ ಶಿವದೇವರ ದಿವ್ಯ ಶಕ್ತಿಯನ್ನು ವರ್ಣಿಸಲು ಪುರಾಣಗಳಲ್ಲಿ ಶಿವಪರಮಾತ್ಮರಿಗೂ ಭೀಮ ಎಂಬ ಹೆಸರನ್ನು ಬಳಸಲಾಗಿದೆ. ಇಲ್ಲಿ ಭೀಮ ಎಂದರೆ ಮಹತ್ತರ ಶಕ್ತಿಯನ್ನು ಉಳ್ಳವರು ಅಥವಾ ಶತ್ರುಗಳಿಗೆ ಭಯವನ್ನು ಹುಟ್ಟಿಸುವ ಮಹಾಶಕ್ತಿಯನ್ನು ಉಳ್ಳವರು ಎಂಬರ್ಥ ಬರುತ್ತದೆ. ಮಹಿಳಾಮಣಿಯರು ತಮ್ಮ ಪತಿ ಮತ್ತು ಸಹೋದರರ ಆರೋಗ್ಯ, ಆಯಸ್ಸು ವೃದ್ಧಿಸಲಿ ಮತ್ತು ಅವರು ಭೀಮನಂತೆ ಅಂದರೆ ಶಿವಪರಮಾತ್ಮರಂತೆ ಶಕ್ತಿಶಾಲಿಯಾಗಲಿ ಎಂಬ ಉದ್ದೇಶದಿಂದ ಶಿವಪಾರ್ವತಿಯರನ್ನು ಆರಾಧಿಸುವ ವ್ರತವಾದ್ದರಿಂದಲೇ ಈ ವ್ರತಕ್ಕೆ ಭೀಮನ ಅಮಾವಾಸ್ಯೆ ಎಂಬ ಹೆಸರು ಬಂದಿದೆ. ಈ ಹಬ್ಬದ ಮೂಲ ಹೆಸರು ಜ್ಯೋತಿರ್ಭೀಮೇಶ್ವರ ವ್ರತ. ಈ ಸುದಿನ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರನ್ನು ಜ್ಯೋತಿಯ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಅಂದರೆ ಮಣ್ಣಿನಿಂದ ಅಥವಾ ಹಿಟ್ಟಿನಿಂದ ಮಾಡಿದ ಅಥವಾ ಹಿತ್ತಾಳೆಯ ದೀಪಸ್ತಂಭಗಳನ್ನು ಶಿವಪಾರ್ವತಿಯರ ಸಾಂಕೇತಿಕ ರೂಪವೆಂದು ಭಾವಿಸಿ ಪೂಜಿಸುವುದರಿಂದ ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಜ್ಯೋತಿಸ್ತಂಭ ವ್ರತ ಎಂಬ ಹೆಸರು ಬಂದಿದೆ. ಪುರಾಣಗಳ ಪ್ರಕಾರ ಜಗನ್ಮಾತೆಯಾದ ಪಾರ್ವತಿ ದೇವಿ ಶಿವಪರಮಾತ್ಮರನ್ನು ತಮ್ಮ ಪತಿಯಾಗಿ ಪಡೆದುಕೊಳ್ಳಲು ಕಠಿಣ ತಪಸ್ಸನ್ನು ಆಚರಿಸುತ್ತಾರೆ. ಜಗನ್ಮಾತೆಯ ತಪಸ್ಸಿಗೆ ಮೆಚ್ಚಿದಂತಹ ಶಿವಪರಮಾತ್ಮರು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಪಾರ್ವತಿ ದೇವಿಯನ್ನು ತಮ್ಮ ಅರ್ಧಾಂಗಿಯಾಗಿ ಸ್ವೀಕರಿಸುತ್ತಾರೆ. ಈ ದಿನ ಶಿವಪಾರ್ವತಿಯರ ಕಲ್ಯಾಣದ ದಿನವಾದ್ದರಿಂದಲೇ ಇವರನ್ನು ಪೂಜಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಾಮರಸ್ಯ ನೆಲೆಸುತ್ತದೆ. ಮುತ್ತೈದೆಯರು ತಮ್ಮ ಪತಿಯ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಯಶಸ್ಸಿಗಾಗಿ ಈ ವ್ರತವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಅವಿವಾಹಿತ ಯುವತಿಯರು ತಮಗೂ ಸಹ ಶಿವಪರಮಾತ್ಮರಂತಹ ಸದ್ಗುಣಶೀಲ ಪತಿ ದೊರೆಯಲಿ ಮತ್ತು ತಮ್ಮ ಸಹೋದರರ ಕಲ್ಯಾಣವಾಗಲಿ ಎಂಬ ಸದುದ್ದೇಶದಿಂದಲೇ ಈ ದಿನ ಸಂಪೂರ್ಣ ಉಪವಾಸವಿದ್ದು ಶಿವಪಾರ್ವತಿಯರನ್ನು ಪ್ರಾರ್ಥಿಸುತ್ತಾರೆ. ಪೂಜಾ ವಿಧಾನ. ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಬಹಳ ಮುಖ್ಯವಾಗಿ 2 ಹಂತಗಳಲ್ಲಿ ಮಾಡಲಾಗುತ್ತದೆ. ಮೊದಲನೆಯದೇ ದೀಪಸ್ತಂಭ ರೂಪದಲ್ಲಿ ಶಿವಪಾರ್ವತಿಯರನ್ನು ಪೂಜೆ ಮಾಡುವುದು ಹಾಗೂ ಎರಡನೆಯದು ಪತಿಯ ಪಾದ ಪೂಜೆ ಮಾಡುವುದು. ಭೀಮನ ಅಮಾವಾಸ್ಯೆಯ ದಿನ ಮಹಿಳೆಯರು ಮುಂಜಾನೆಯೇ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಮಡಿಬಟ್ಟೆಯನ್ನು ಧರಿಸಬೇಕು. ಮನೆ ಹಾಗೂ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಬೇಕು. ದೇವರ ಕೋಣೆಯಲ್ಲಿ ಒಂದು ತಟ್ಟೆಯನ್ನಿಟ್ಟು ಅದರಲ್ಲಿ ಅಕ್ಕಿಯನ್ನು ಹರಡಬೇಕು.
ಅದರ ಮೇಲೆ 2 ದೀಪದ ಕಂಬಗಳನ್ನು ಇಟ್ಟು ದೀಪವನ್ನು ಬೆಳಗಬೇಕು. ಈ ದೀಪಗಳನ್ನು ಶಿವ ಮತ್ತು ಪಾರ್ವತಿಯ ಸಾಂಕೇತಿಕ ರೂಪವೆಂದು ಭಾವಿಸಲಾಗುತ್ತದೆ. 9 ಎಳೆಗಳಿರುವ ಹಾಗೂ 9 ಗಂಟುಗಳನ್ನು ಹಾಕಿರುವಂತಹ ಗೌರಿ ದಾರಕ್ಕೆ ಹೂವನ್ನು ಕಟ್ಟಿ ದೇವರೆದುರು ಇರಿಸಬೇಕು. ಪ್ರಥಮ ಪೂಜ್ಯರಾದ ಗಣೇಶ ದೇವರನ್ನು ಪ್ರಾರ್ಥಿಸಿ ತದನಂತರ ಶಿವಪಾರ್ವತಿಯರನ್ನು ದೀಪಸ್ತಂಭದಲ್ಲಿ ಆವಾಹನೆ ಮಾಡಬೇಕು. ದೀಪಗಳಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಬೇಕು. 9 ಕರಿಗಡುಬುಗಳನ್ನು ಮತ್ತು ತಂಬಿಟ್ಟುಗಳನ್ನು ನೈವೇದ್ಯವನ್ನಾಗಿ ಅರ್ಪಿಸಬೇಕು. ತದನಂತರ ವ್ರತದ ಮಹತ್ವವನ್ನು ಸಾರುವಂತಹ ಭೀಮನ ಅಮಾವಾಸ್ಯೆಯ ಕಥೆಯನ್ನು ಓದಬೇಕು ಮತ್ತು ಕೇಳಬೇಕು. ಪೂಜೆಯ ನಂತರ ದೇವರಿಗೆ ಅರ್ಪಿಸಿರುವಂತಹ 9 ಗಂಟಿನ ಗೌರಿ ದಾರವನ್ನು ಕಂಕಣದಂತೆ ಮುತ್ತೈದೆಯರೆಲ್ಲ ತಮ್ಮ ಬಲಗೈಗೆ ಕಟ್ಟಿಕೊಳ್ಳಬೇಕು. ಶಿವಪಾರ್ವತಿಯರ ಪೂಜೆ ಮುಗಿದ ನಂತರ ಪತಿಯನ್ನು ಪ್ರತ್ಯಕ್ಷ ಶಿವದೇವರೆಂದೇ ಭಾವಿಸಿ ಪೂಜಿಸುವಂತಹ ಶಾಸ್ತ್ರ ಜರುಗುತ್ತದೆ. ಇದಕ್ಕೆ ಪತಿಯನ್ನು ಪೂರ್ವಾಭಿಮುಖವಾಗಿ ಒಂದು ಮಣೆ ಅಥವಾ ಆಸನದ ಮೇಲೆ ಕುಳ್ಳಿರಿಸಬೇಕು. ಪತಿಯ ಪಾದಗಳನ್ನು ಒಂದು ದೊಡ್ಡ ತಟ್ಟೆಯಲ್ಲಿರಿಸಿ ನೀರನ್ನು ಸುರಿದು ಭಕ್ತಿಯಿಂದ ಪಾದಗಳನ್ನು ತೊಳೆಯಬೇಕು. ಪತಿಯ ಪಾದಗಳಿಗೆ ಅರಿಶಿಣವನ್ನು ಸವರಿ ಕುಂಕುಮದ ಬೊಟ್ಟನ್ನು ಇಟ್ಟು ಅಕ್ಷತೆ ಹಾಗೂ ಹೂಗಳನ್ನು ಸಮರ್ಪಿಸಬೇಕು. ಪತಿಯ ಹಣೆಗೆ ತಿಲಕವನ್ನು ಇಡಬೇಕು. ನಂತರ ಪತಿಗೆ ಕರ್ಪೂರ ಅಥವಾ ತುಪ್ಪದ ದೀಪದಿಂದ ಆರತಿಯನ್ನು ಬೆಳಗಬೇಕು. ನಂತರ ದೀರ್ಘ ಸುಮಂಗಲೆಯಾಗಿರಲು ಪತಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆಯಬೇಕು. ಈ ದಿನ ಪತಿಯ ದೀರ್ಘಾಯುಷ್ಯ ಮತ್ತು ಸಹೋದರರ ಒಳಿತಿಗಾಗಿ ಮಹಿಳೆಯರು ಶಿವಪಾರ್ವತಿಯ ಪೂಜೆ ಮತ್ತು ಪತಿಯ ಪಾದ ಪೂಜೆ ಮುಗಿಯುವವರೆಗೂ ಉಪವಾಸವನ್ನು ಆಚರಿಸುತ್ತಾರೆ. ಭಂಡಾರ ಒಡೆಯುವುದು ಭೀಮನ ಅಮಾವಾಸ್ಯೆಯ ಪೂಜೆಯ ಅತ್ಯಂತ ಪ್ರಮುಖ ಮತ್ತು ರೋಮಾಂಚನಕಾರಿ ಸಾಂಪ್ರದಾಯಿಕ ಆಚರಣೆ ಎಂದರೆ ಭಂಡಾರ ಒಡೆಯುವುದು. ಭಂಡಾರ ಎಂದರೆ ಕರೆದ ಸಿಹಿಗಡುಬು. ಆದರೆ ಆ ಕಡುಬಿನ ಒಳಗೆ ಲಕ್ಷ್ಮೀ ಸ್ವರೂಪಿ ನಾಣ್ಯವನ್ನು ಇಟ್ಟು ಕರೆದಿರಲಾಗಿರುತ್ತದೆ. ಈ ಕಡಬನ್ನು ಹೆಣ್ಣು ಮಕ್ಕಳು ಮುಂಬಾಗಿಲಿನ ಹೊಸ್ತಿಲಿನ ಮೇಲಿಟ್ಟು ತಮ್ಮ ಸಹೋದರರ ಕೈಯಿಂದ ಅಥವಾ ಅವರುಗಳ ಮೊಣಕೈಯಿಂದ ಅದನ್ನು ಜೋರಾಗಿ ಕುಟ್ಟಿ ಒಡೆಸುತ್ತಾರೆ. ಇದನ್ನೇ ಭಂಡಾರ ಹೊಡೆಯುವುದು ಎನ್ನಲಾಗುತ್ತದೆ. ಭಂಡಾರ ಒಡೆದ ನಂತರ ಅದರೊಳಗಿರುವ ಲಕ್ಷ್ಮೀ ಸ್ವರೂಪಿ ನಾಣ್ಯ ಹೊರಬರುತ್ತದೆ. ಆ ನಾಣ್ಯ ಸಹೋದರರಿಗೆ ಕಾಣಿಕೆಯಾಗಿ ನೀಡಲಾಗುತ್ತದೆ. ನಂತರ ಸಹೋದರಿ ತನ್ನ ಸಹೋದರನಿಗೆ ಆರತಿಯನ್ನು ಬೆಳಗಿ ಸಿಹಿಯನ್ನು ತಿನ್ನಿಸಿ ಆತನ ಆಯುಷ್ಯ ಆರೋಗ್ಯ ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತಾರೆ. ಕಡುಬನ್ನು ಒಡೆಯುವಂತೆ ತನ್ನ ಸಹೋದರನ ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳು, ವಿಘ್ನಗಳು ಮತ್ತು ದಾರಿದ್ರ್ಯಗಳೆಲ್ಲ ಪುಡಿಯಾಗಲಿ ಎಂಬುದೇ ಈ ಆಚರಣೆಯ ಹಿಂದಿರುವ ಗಾಢವಾದ ನಂಬಿಕೆ. ಭೀಮನ ಅಮಾವಾಸ್ಯೆ ವ್ರತಾಚರಣೆಯ ಲಾಭಗಳು. ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಚರಿಸುವುದರಿಂದ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಸದ್ಗುಣಶೀಲ ಪತಿ ದೊರೆಯುತ್ತಾನೆ. ವಿವಾಹಿತ ಮಹಿಳೆಯರು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸಿ ಪತಿಯ ಪಾದ ಪೂಜೆಯನ್ನು ಮಾಡುವುದರಿಂದ ಪತಿಗೆ ಎದುರಾಗುವಂತಹ ಗಂಡಾಂತರಗಳೆಲ್ಲ ನಿವಾರಣೆಯಾಗಿ ದೀರ್ಘಾಯುಷ್ಯ ದೊರೆತು ಉತ್ತಮವಾದ ಆರೋಗ್ಯ ಲಭಿಸುತ್ತದೆ. ಪೂಜೆಯ ಕೊನೆಯಲ್ಲಿ ಸಹೋದರನ ಕೈಯಿಂದ ಭಂಡಾರವನ್ನು ಒಡೆಸಿದರೆ ಸಹೋದರನಿಗೆ ಸಕಲ ಸುಖ ಸಂಪತ್ತು ಮತ್ತು ಆತನ ಆಯಸ್ಸು ವೃದ್ಧಿಯಾಗುತ್ತದೆ. ಮನೆಯ ಎಲ್ಲ ಪುರುಷ ಸದಸ್ಯರ ಅಂದರೆ ಪತಿ, ಸಹೋದರ ಮತ್ತು ಪುತ್ರರ ಯಶಸ್ಸು ಮತ್ತು ಉನ್ನತಿಗೆ ಈ ವ್ರತಾಚರಣೆಯ ಫಲಗಳು ಸಹಕಾರಿಯಾಗುತ್ತವೆ. ದೀಪಸ್ತಂಭ ಪೂಜೆಯು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನೆಲ್ಲ ದೂರ ಮಾಡಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸುವಂತೆ ಮಾಡುತ್ತದೆ. ಭೀಮನ ಅಮಾವಾಸ್ಯೆಯ ವ್ರತಾಚರಣೆಯ ಪೌರಾಣಿಕ ಕಥೆ. ಭೀಮನ ಅಮಾವಾಸ್ಯೆಯ ವ್ರತಕಥೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖಗೊಂಡಿದೆ. ಆ ಕಥೆಯ ಪ್ರಕಾರ ಒಂದಾನೊಂದು ದೇಶದ ರಾಜನಿಗೆ ಒಬ್ಬನೇ ಮಗನಿರುತ್ತಾನೆ. ರಾಜ ತನ್ನ ಮಗನಿಗೆ ಅತ್ಯಂತ ವೈಭವದಿಂದ ವಿವಾಹವನ್ನು ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುತ್ತಾನೆ. ಆದರೆ ಮದುವೆಗೆ ಮುನ್ನವೇ ಆ ರಾಜಕುಮಾರ ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಾನೆ. ತನ್ನ ಮಗನ ಆತ್ಮಕ್ಕೆ ಶಾಂತಿ ದೊರೆಯಲು ಆ ರಾಜ ತನ್ನ ಮಗನಿಗೆ ಮದುವೆ ಮಾಡಿಯೇ ಅಂತ್ಯ ಸಂಸ್ಕಾರ ಮಾಡಬೇಕೆಂದು ಹಠ ಹಿಡಿಯುತ್ತಾನೆ. ಯಾರು ತನ್ನ ಸತ್ತ ಮಗನನ್ನು ಮದುವೆಯಾಗುತ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತನ್ನು ನೀಡಲಾಗುವುದು ಎಂದು ರಾಜ್ಯದಾದ್ಯಂತ ವಿಚಿತ್ರವಾದ ಘೋಷಣೆಯನ್ನು ಹೊರಡಿಸುತ್ತಾನೆ. ಬಡತನದಿಂದ ಹೊರಬರುವ ಆಸೆಯಿಂದ ಒಬ್ಬ ಬಡ ಬ್ರಾಹ್ಮಣನು ತನ್ನ ಪುತ್ರಿಯನ್ನು ಆ ಮೃತ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಲು ಒಪ್ಪುತ್ತಾನೆ. ಮದುವೆಯಾದ ನಂತರ ರಾಜಕುಮಾರನ ದೇಹವನ್ನು ಸಂಸ್ಕಾರಕ್ಕಾಗಿ ನದಿಯ ತೀರಕ್ಕೆ ಕರೆತರಲಾಗುತ್ತದೆ. ಆ ಸಮಯದಲ್ಲಿ ಜೋರಾಗಿ ಮಳೆ ಮತ್ತು ಬಿರುಗಾಳಿ ಪ್ರಾರಂಭವಾಗಿ ಅಲ್ಲಿ ನೆರೆದವರೆಲ್ಲರೂ ಚೆಲ್ಲಾಪಿಲ್ಲಿಯಾಗಿ ಓಡತೊಡಗುತ್ತಾರೆ. ಆದರೆ ಆ ಮೃತ ರಾಜಕುಮಾರನ ಪತ್ನಿಯಾದಂತಹ ಪತಿವ್ರತೆ ಯಾವುದಕ್ಕೂ ಹೆದರದೆ ತನ್ನ ಗತಿಸಿದ ಪತಿಯ ದೇಹದ ಬಳಿಯೇ ಕುಳಿತುಕೊಂಡಿರುತ್ತಾಳೆ.
ಅಂದು ಆಷಾಢ ಮಾಸದ ಅಮಾವಾಸ್ಯೆಯ ದಿನವಾಗಿರುತ್ತದೆ. ಆಕೆಯು ನದಿಯ ದಂಡೆಯಲ್ಲಿದ್ದಂತಹ ಮಣ್ಣಿನಿಂದಲೇ ಶಿವಪಾರ್ವತಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿಯೇ ಇದ್ದಂತಹ ಕಾಡು ಹೂಗಳಿಂದ ಭಕ್ತಿಯಿಂದ ಪೂಜೆ ಮಾಡಲು ಪ್ರಾರಂಭಿಸುತ್ತಾಳೆ. ತನ್ನ ಮೃತಪತಿಗೆ ಜೀವದಾನವನ್ನು ನೀಡುವಂತೆ ಅತ್ಯಂತ ಆರ್ದ್ರತೆಯಿಂದ ಶಿವಪರಮಾತ್ಮರನ್ನು ಪ್ರಾರ್ಥಿಸುತ್ತಾಳೆ. ಆಕೆಯ ಅಗಾಧ ಭಕ್ತಿ ಮತ್ತು ಪತಿವ್ರತಾ ಧರ್ಮಕ್ಕೆ ಮೆಚ್ಚಿದಂತಹ ಶಿವಪಾರ್ವತಿಯರು ಆಕೆಯ ಮುಂದೆ ಪ್ರತ್ಯಕ್ಷರಾಗಿ ಮೃತ ರಾಜಕುಮಾರನಿಗೆ ಪುನರ್ಜೀವ ಕರುಣಿಸುತ್ತಾರೆ. ಅಷ್ಟೇ ಅಲ್ಲದೆ ಶಿವಪಾರ್ವತಿಯರು ಆ ದಂಪತಿಗಳಿಗೆ ದೀರ್ಘಾಯುಷ್ಯ ಮತ್ತು ಅಖಂಡ ಐಶ್ವರ್ಯವನ್ನು ಕರುಣಿಸಿ ಅಂತರ್ಧಾನರಾಗುತ್ತಾರೆ. ಅಂದಿನಿಂದ ಭೀಮನ ಅಮಾವಾಸ್ಯೆ ವ್ರತದ ಮಹಿಮೆ ಜಗತ್ತಿಗೆಲ್ಲ ಪರಿಚಯವಾಗಿ ಪ್ರತಿಯೊಬ್ಬ ಮಹಿಳೆಯೂ ಸಹ ಇದನ್ನು ಆಚರಿಸಲು ಪ್ರಾರಂಭಿಸುತ್ತಾರೆ. ಆತ್ಮೀಯರೇ, ಭೀಮನ ಅಮಾವಾಸ್ಯೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.